ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ರಾತ್ರಿ ಉಳಿದಿರುವಂಥ ಅನ್ನದಿಂದ ನಾನು ಮನೆಯಲ್ಲಿಯೇ ರಸಗುಲ್ಲವನ್ನು ಮಾಡೋದು ಹೇಗೆ ಅಂತಂದು ಹೇಳ್ಕೊಡ್ತಾ ಇದ್ದೀನಿ. ಇದು ಸ್ವೀಟು ಭಾಳ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬನ್ನಿ ಮಿಕ್ಸಿಗೆ ಹಾಕ್ಕೋಬೇಕು. ಫ್ರೆಂಡ್ಸ್, ಇವಾಗ ಮಿಕ್ಸಿ ಜಾರಲ್ಲಿ ಈ ಥರ ಸಣ್ಣಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಓಕೆ, ಕೈಯಿಂದನೇ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಿಂದನೇ ಮ್ಯಾಶ್ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಒಡೆಯೋದಿಲ್ಲ. ಉಂಡೆ ಮಾಡ್ತೀವಲ್ವ, ಅದು ಒಡೆಯೋದಿಲ್ಲ. ಇವಾಗ 1 ಚಮಚ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಚಮಚ ಕಾರ್ನ್ಫ್ಲವರ್, 1 ಚಮಚ ಅಕ್ಕಿ ಹಿಟ್ಟು ಹಾಕಬೇಕು. ಓಕೆ, ಒಂದು ಚಮಚದಷ್ಟು ನಾನು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲದಕ್ಕೂ ಕಲಿಬೇಕು. ಅದು ಅದೇ ಥರ ಮ್ಯಾಶ್ ಮಾಡ್ತಾಯಿದ್ದೀನಿ. ಇವಾಗ 1 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಓಕೆ, ಅದು ಚೆನ್ನಾಗಿ ಗರಿ ಗರಿ ಬರಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಮತ್ತು ನಂತರ ಹಾಲಿನ ಪುಡಿ ಹಾಕ್ಕೋಬೇಕು. ಹಾಲಿನ ಪುಡಿ ಹಾಕಿದ್ನಂದ್ರೆ ಸ್ಮೂತು ಟೇಸ್ಟಿಯಾಗಿ ಬರುತ್ತೆ. ಓಕೆ, ಇದೇ ಥರ ಚೆನ್ನಾಗಿ ನಾದ್ಕೋಬೇಕು. ನಾದೋದ್ರಿಂದನೇ ಚೆನ್ನಾಗಿ ಬರುತ್ತೆ ಅವು ಸ್ವೀಟು. ಹಂಗಾಗಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನಾದ್ಕೊಂಡು ನಾವು ಸ್ಮೂತಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತೆ. ಇಲ್ಲಾಂದ್ರೆ ಒಡೆದು ಹೋಗ್ಬಿಡ್ತದೆ ನಾವು ಚೆನ್ನಾಗಿ ಕಲಿಸ್ಕೊಳ್ಳಿಲ್ಲಪ್ಪ ಅಂತಂದರೆ. ಹಂಗಾಗಿ ಕೈಯಿಂದನೇ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅದನ್ನೇ. ಓಕೆ, ಇದೇ ಥರದಿಂದ ಮ್ಯಾಶ್ ಮಾಡ್ಕೊಂಡು ಉಂಡೆ ಕಟ್ಟಬೇಕು. ನಾನಿವಾಗ ನಿಮಗೆ ಬೇಕಾದ್ರೆ ಅಳಕಾಯ್ತಪ್ಪ ಅಂತಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಮತ್ತು ಉಳಿದಿರುವಂಥದ್ದು ಹಾಲಿನ ಪುಡಿನೂ ಹಾಕ್ಕೊಂಡೆ. ಮತ್ತು ಎಕ್ಸ್ಟ್ರಾ ಹಾಲಿನ ಪುಡಿನ 1 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ ನಾನು. ಓಕೆ, ಚೆನ್ನಾಗಿ ಕೈಯಿಂದನೇ ಚೆನ್ನಾಗಿ ನಾದಬೇಕು. ಅದೆಲ್ಲದು ಮಿಂಗಾಲಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೋಬೇಕು. ಓಕೆ, ಇವಾಗ ನಾದ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಸೋಡಾ ಪುಡಿ ಹಾಕಿದರೆ ಎಣ್ಣೆಲಿ ಇದು ನೀರಲ್ಲಿ ಕರಿತೀವಲ್ವ, ಹಂಗಾಗಿ ಗರಿ ಗರಿ ಬರುತ್ತೆ. ಹಾಗಾಗಿ ನಾನು ಸೋಡಾ ಪುಡಿ ಹಾಕಿದೆ. ಉಬ್ಬುತ್ತೆ. ಮತ್ತು ಇವಾಗ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಆದರೂ ಹಾಕ್ಕೊಂಡು ಇದನ್ನು ಉಂಡೆ ಮಾಡ್ಕೊತಾನೆ. ಮತ್ತು ಚೆನ್ನಾಗಿ ನಾದ್ಕೊಂಡು ಇನ್ನೊಂದು ಸರಿ ಕೈಯೆಲ್ಲ ಆಗಿಬಿಡುತ್ತೆ ಫುಲ್ ಇದು. ಹಂಗಾಗಿ ನೋಡಿ ನಾದ್ಕೋಬೇಕು, ಎಲ್ಲ ಅಂಟುತ್ತೆ ಕೈಯಿಂದನೇ. ಓಕೆ, ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡ್ಕೋಬೇಕು. ನಂತರ ಕೈಗೆ ಎಷ್ಟು ನಾದ್ಕೊತೀವೋ ನಾವು ಅಷ್ಟು ಚಲೋ ಬರುತ್ತೆ. ಉಂಡೆ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಉಂಡೆ ಮಾಡ್ಕೊಳ್ಳೋಣ. ಕೈಗೆ ಮತ್ತಷ್ಟು ಎಣ್ಣೆ ಹಾಕ್ಕೊಂಡು. ಓಕೆ, ಇದೇ ಥರ ಇಷ್ಟೇ ಸೈಜಲ್ಲಿ ನಾವು ಉಂಡೆ ಮಾಡ್ಕೋಬೇಕು. ನಂತರ ಈ ಥರ ಮಾಡಿ ಇಟ್ಕೊಂಡ್ಬಿಡ್ಬೇಕು ಉಂಡೆನ. ನಂತರ ಒಂದು ಪಾಕ ತಯಾರಿಸ್ಕೋಬೇಕು. ಇದರಲ್ಲಿ ಸಕ್ಕರೆ ಪಾಕ ಮಾಡಿದ್ದೀನಿ. 1 ಲೋಟ ನೀರು ಹಾಕಿ ಸಕ್ಕರೆಯನ್ನು ಕುದಿಸ್ಕೊಂಡಿದ್ದೀನಿ. ಇದು 1 ಎಳೆ ಪಾಕ ಬರಬೇಕು. ಆಗ ಬಂದ ನಂತರ ಇದನ್ನು ಮಾಡಿರ್ತೀವಲ್ವ, ಇವನ್ನ ಹಾಕಿ ಒಂದು 10 ನಿಮಿಷ ಕುದಿಸ್ಬೇಕು. ಸಣ್ಣ ಉರಿಯಲ್ಲೇ ಕುದಿಸ್ಬೇಕು. ನಾವೇನು ಕೈ ಆಡಿಸೋದಕ್ಕೇನು ಹೋಗೋಂಗಿಲ್ಲ. ಓಕೆ, ಸಣ್ಣ ಉರಿಯಲ್ಲೇ ಇದು ಲಾಸ್ಟಿಗೆ ಕೈ ಆಡಿಸ್ಬೇಕು. ಇವಾಗ ಸಕ್ಕರೆದು ರಸಗುಲ್ಲ ರೆಡಿ ಆಯಿತು. ರಾತ್ರಿಯ ಉಳಿದಿರುವಂಥ ಅನ್ನದಿಂದ ಈ ಥರ ಸ್ವೀಟ್ ಮಾಡ್ಬೋದು. ತಿನ್ನೋದಕ್ಕೂ ಟೇಸ್ಟ್ ಅನಿಸುತ್ತೆ. ಮತ್ತು ಆ ಅನ್ನನೂ ರೈಸ್ ಕೆಡೋದಿಲ್ಲ. ಬರೀ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಏನು ಯೂಸ್ ಆಗೋದಿಲ್ಲ. ಓಕೆ, ಈ ಥರ ಜಾಮೂನ್ ಟೈಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ
ಫ್ರೆಂಡ್ಸ್ ಇದೇ ಥರ ಒಂದು 10 ನಿಮಿಷ ನಾವು ಇದನ್ನೇ ಕ್ಲೋಸ್ ಮಾಡಿ ಇಟ್ಬಿಟ್ವಪ್ಪ ಅಂತಂದರೆ ರಸಗುಲ್ಲ ರೆಡಿ ಆಯಿತು. ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.